ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ಎಲ್ಲ ಫಸ್ಟು ನೀವು ಪ್ರೆಸ್ಸು ಮೀಡಿಯಾ ಸೋಷಿಯಲ್ ಮೀಡಿಯಾ ವೆರಿ ಥ್ಯಾಂಕ್ಫುಲ್. ನೀವು ನನಗೆ ಮರೆಯೋಕ್ಕೆ ಬಿಡ್ತೀರ ಜನರು. ನಾನು ಮರಿತಾನೆ ಇಲ್ಲ. ನಾನು ಸಿನಿಮಾ ಮಾಡ್ತೀನೋ ಬಿಡ್ತೀನೋ ನೀವು ನನ್ನ ಗ್ಯಾಪ್ಸ್ತಾ ಇರ್ತೀರ. ನಾನು ಯಾವುದೋ ಒಳ್ಳೆ ಕೆಲಸದ್ದು ಅದಕ್ಕೆ ನನಗೆ ಥ್ಯಾಂಕ್ಸು. ಹೊಸ ವರ್ಷದ ಶುಭಾಶಯಗಳು ನಿಮ್ಮೆಲ್ರಿಗೂ. ಸರ್ ನಾನು ಮೊನ್ನೆ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ತುಂಬ ಕಡಿಮೆ ಝೀರೋಗಿತ್ತು, ಬಟ್ ಆದರೂ ನೀವು ಹೆಲ್ಪ್ ಮಾಡೋಕ್ಕೆ ಮುಂದೆ ಬಂದ್ರಿ ಅನ್ನೋದು ಗೊತ್ತಾಯ್ತು. ಕರ್ತವ್ಯ, ಅದು ಕರ್ತವ್ಯ. ಹೆಲ್ಪ್ ಮಾಡೋದು ಎಲ್ಲರೂ ಹೆಲ್ಪ್ ಮಾಡ್ತಾವ್ರೆ. ಯಾವಾಗ ಕರೋನಾ ವೈರಸ್ ಬಂತು ಅವಾಗಿಂದ ಎಲ್ಲರೂ ಶೇರಿಂಗ್ ಆ್ಯಂಡ್ ಕೇರಿಂಗ್ ಮಾಡೋದು. ಸರ್ ನಿಮ್ಮ ಏನು ಕಷ್ಟ ಇಲ್ಲ, ಆರಾಮಾಗಿ ನಡೀತಾ ಇದೆಯಾ? ಕಷ್ಟ ನನಗೆ ಇಷ್ಟ, ಅವ್ರು ಕಷ್ಟ ಇಲ್ಲ, ನಡೀತಾ ಇದೆ. ಯಾರಿಗಾದ್ರೂ ಹೆಲ್ಪ್ ಕೇಳೋದಕ್ಕೆ ಬಯಸ್ತೀರಾ? ಯಾರಾದರೂ ಹೆಲ್ಪ್ ಮಾಡಬೇಕಾ? ಬೇಡ, ಯಾರು ಹೆಲ್ಪ್ ಬೇಡ. ನಿಮ್ಮ ಆಶೀರ್ವಾದ ಪ್ರೀತಿ ಕಂಡಿರಿ. ಸರ್ ಏನು ಬಿಗ್ ಬಾಸ್ ಏನಾದರೂ ನೋಡ್ತಾ ಇದ್ದೀರಾ ಸರ್? ನೀವು ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅನ್ನೋ ಕಾರಣಕ್ಕೆ ಕೇಳ್ತಾ ಇದ್ದೀವಿ. ಇಲ್ಲ, ನೋಡ್ತಿಲ್ಲ. ಬಿಗ್ ಬಾಸ್ ನೋಡ್ತಾ ಇಲ್ಲ ಸರ್, ರೀಸನ್ ಕೇಳ್ಬೋದಾ? ಅಥವಾ ಕೆಲಸದ ಒತ್ತಡನ, ಅಥವಾ ಯಾಕೆ ನೋಡ್ತಾ ಇಲ್ಲ? ಕೆಲಸದ ಕೆಲವರು ಶಾರ್ಟ್ ಮೂವೀಸ್ ಮಾಡ್ತಾರೆ, ಗೆಸ್ಟ್ ಅಪಿಯರೆನ್ಸ್ ಅಂತ ಕರೀತಾರೆ. ಕೆಲವರು ಬರ್ತ್ಡೇ ವಿಶಸ್ಸು, ಮನೆ ಗೃಹ ಪ್ರವೇಶ, ಶಾಪ್ ಓಪನಿಂಗು, ಈ ಥರ ಕೆಲವು ಕರಿತಾ ಇರ್ತಾರೆ. ಆ ಕೆಲಸ ಇದೆ ಸರ್. ಬಿಗ್ ಬಾಸ್ ನೋಡ್ತಿಲ್ಲ ಸರಿ, ಅಟ್ಲೀಸ್ಟ್ ನೋಡೋರು ಯಾರಾದರೂ ಹೇಳಿದಾಗ ಯಾರು ಗೆಲ್ತಾರೆ, ಯಾರು ಗೆಲ್ಬೋದು, ಯಾರ ಹೆಸರು ನಿಮ್ಮ ಕಿವಿಗೆ ಬಿದ್ದಿದೆ ಈ ಸಲದ ಬಿಗ್ ಬಾಸ್ ಸ್ಪರ್ಧಿಗಳ ಪೈಕಿ? ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಯಾವ ಸ್ಪರ್ಧಿಗಳ ಹೆಸರು ಇಲ್ಲ ಹೇಳಲ್ಲ ಸರ್. ನಿಮಗೆ ಇನ್ನು ಮತ್ತೆ ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟರೆ ನೀವು ಹೋಯ್ತೀರಾ ಬಿಗ್ ಬಾಸ್ಗೆ? ಕೊಟ್ಟರೆ ಹೋಗ್ತೀನಿ. ಹೋಯ್ತೀರಾ? ಹಾಂ. ಬೇರೆ